ಪಿಳ್ಳೆಕೆರೆನಹಳ್ಳಿಯ ಯಮ ಸ್ವರೂಪಿ ರಾಷ್ಟ್ರೀಯ ಹೈವೇ ಜನರ ಬದುಕಿಗೆ ಮಾರಕವಾಗಿದೆಯಲ್ಲ. ಇಲ್ಲಿನ ಸ್ಥಳೀಕರಿದ್ದಾರೆ, ತಾಯಂದಿರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಈ ರಾಷ್ಟ್ರೀಯ ಹೈವೇ ತಮ್ಮ ಬದುಕಿಗೆ ಹೇಗೆಲ್ಲ ಮಾರಕವಾಗಿದೆ ಅಮ್ಮ? ಬಹಳ ಕಷ್ಟ ಕೊಡ್ತಾ ಇದೆ ಸರ್. ನಮಗೆ 100 ಪಾಸ್ ಬೇಕೇ ಬೇಕು. ಮೊನ್ನೆ ರೇಷನ್ ತರಬೇಕಾದ್ರೆ ನನ್ನ ಮಗುಗೆ ಆಕ್ಸಿಡೆಂಟ್ ಆಗಿತ್ತು. ಅದು ಸತ್ರೆ ಯಾರು ಇದು ಮಾಡ್ತಾರೆ ಸರ್? ನಮಗೆ ಇರೋರು ಒಬ್ರೊಬ್ರೇ ಇದ್ದಾರೆ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಸರ್ಕಾರ ನಮಗೆ ಇದು ಮಾಡುತ್ತಾ? ಹೋದ್ಮೇಲೆ ಮತ್ತೆ ತಂದ್ಕೊಡಕ್ ಆಗುತ್ತಾ ಅವರಿಗೆ? ಭೂಮಿ ಕಳ್ಕೊಂಡ್ರಿ ನೀವು. ಹೈವೇಗೋಸ್ಕರ ಭೂಮಿ ಕಳ್ಕೊಂಡ್ರಿ, ತಮ್ಮ ಗದ್ದೆ, ಕೃಷಿ, ಮತ್ತೊಂದು ಮಗದೊಂದು ತಮ್ಮ ಬದುಕನ್ನು ಕಳ್ಕೊಂಡ್ರಿ. ಈಗ ತಾವು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದ ಬಂದ್ರೆ ಅವರು ಇದು ಮಾಡ್ತಾರ ಸರ್? ನಮಗೆ ನಮ್ ಕಷ್ಟ ನೋಡ್ಬಿಟ್ರೆ ಅವರು ಏನ್ ಮಾಡಕ್ಕಾಗುತ್ತೆ ಸರ್? ನಮಗೆ 100 ಪಾಸ್ ಬೇಕೇ ಬೇಕು ಸರ್. ತಿನ್ನಕ್ಕೆ ಅನ್ನ ಬೇಕಂದ್ರೂ ಕೂಡ ನಾವು ಹಿಂಗೆ ಬರಬೇಕು. ಮಕ್ಕಳನ್ನ ಶಾಲೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಹಿಂಗೆ ಬರಬೇಕು. ಇದು ಒಂದು ದಿನದ ಗೋಳಲ್ಲ. ಸುಮಾರು 10-15 ವರ್ಷಗಳಿಂದ ನೀವು ಅನುಭವಿಸ್ತಾ ಇರೋದು ಇದೇನೆ ಅಮ್ಮ. ಇನ್ನೆಷ್ಟು ದಿನ ಅನುಭವಿಸ್ಬೇಕಮ್ಮ ಹೀಗೆ? ನಿಮ್ಮ ಮಕ್ಕಳು ಹಿಂಗೆ ಅನುಭವಿಸ್ಬೇಕಾ? ಅದೇ ಸರ್, ನನ್ನ ಮಕ್ಕಳು ದಿನ ಸ್ಕೂಲಿಗೆ ಬಿಡಬೇಕು ಅಂದ್ರೆ ನಾನು ಬೆಳಿಗ್ಗೆ ಕೆಲಸ ಕೂಲಿ ಎಲ್ಲ ಬಿಟ್ಟು ನನ್ನ ಮಕ್ಕಳಿಗೋಸ್ಕರ ಕಾಯ್ಬೇಕು ಸರ್. ಮತ್ತೆ 4 ಗಂಟೆಗೆ ಕಾಯ್ಬೇಕು ಸರ್. ಡೈಲಿ ಕಾಯ್ಬೇಕು ಸರ್ ನನ್ನ ಮಕ್ಕಳನ್ನ. ಇಲ್ಲಾಂದ್ರೆ ನನ್ನ ಮಕ್ಳಿಗೆ ಏನೇನು ಆಯ್ತು ಅಂದ್ರೆ ಯಾರು ಹೊಣೆ ಸರ್? ಅದಕ್ಕೆ ತಂದು ಕೊಡ್ತಾರ ಸರ್ ಇವರು? ಮಗು ಮನೆಯಿಂದ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಹೆಂಗಪ್ಪ ಈ ಹೈವೇ ದಾಟ್ತು, ಹೆಂಗಪ್ಪ ವಾಪಸ್ ಮನೆಗೆ ಬರುತ್ತೆ ಅಂತ ಹೇಳಿ ತಾಯಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡೆ ಕಾಯ್ತಾ ಇರ್ತಾಳೆ. ಅಂಥ ಪರಿಸ್ಥಿತಿ. ಪಾಪ ಯಾವ ನರಕಾರಿ ಇದು. ಇವ್ರು ಏನ್ ಪಾಪ ಮಾಡಿದಮ್ಮ? ನೀವು ಏನ್ ಪಾಪ ಮಾಡಿದಿರಮ್ಮ? ಪಾಪ ಮಾಡಿದೀವಿ ಸರ್. ಇಂಥ ಸರ್ಕಾರ ಇದ್ಮೇಲೆ ಪಾಪ ಮಾಡ್ಬೇಕು. ಸರ್ಕಾರ ಇದನ್ನೆಲ್ಲ ನೋಡ್ಬಿಟ್ಟು ನಮಗೆ ಒಳ್ಳೇದನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ವಿ. ನಮಗೆ ಸ್ಕೈ ವಾಕರ್ ಬೇಡ, ನಮಗೆ 100% ಬೇಕು. ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ. ಅವಾಗ ಆಕ್ಸಿಡೆಂಟ್ ಆಯ್ತು, ಡೆತ್ ಆದ್ರು, ಅವಾಗ ನಮ್ಗೆ ಯಾರು ಸರ್? ತಾಯಿ ಎಲ್ಲಿದ್ದ ಬರ್ತಾಳೆ ಸರ್? ಏನಾದ್ರು ತಗೋಬಹುದು, ತಾಯಿ ಸಿಗ್ತಾಳೆ ನಮಗೆ. ನಮಗೆ ಬೇಕಾಗಿರೋದು 100 ಪಾಸ್ ಅಷ್ಟೇ. ನಮಗೆ ಸ್ಕೈ ವಾಕರ್ ಬೇಡ. ನಾನು ಇದನ್ನೇ ಕೇಳ್ಕೊಂತೀನಿ ಸರ್ಕಾರಕ್ಕೆ. ನಾನು ಇದನ್ನ ಮನ್ನಣೆ ಮಾಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪುಟ್ಟ, ನಿನ್ನ ಹೆಸರೇನು ಪುಟ್ಟ? ಅಪ್ಸನಾ. ನೀನ್ ದಿನ ಹಿಂಗೆ ಬರ್ತೀಯಾ? ಏನಾದ್ರೂ ವೆಹಿಕಲ್ ಬರುವಾಗ ನಿಂಗೆ ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗತ್ತಾ? ಏನಾದ್ರೂ ಆಕ್ಸಿಡೆಂಟ್ ಆಗಿ ನೋಡಿದಾಗ ನಿಂಗೆ ಭಯ ಆಗಲ್ವಾ? ಅದಲ್ಲ ಭಯ ಆಗುತ್ತೆ. ಶಾಲೆಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 3. ಹಿಂಗೆ ಬರ್ಬೇಕಾ ಶಾಲೆಗೆ? ಹೌದಾ ಅಮ್ಮ? ಹೇಳಿ ಅಮ್ಮ, ಹಿಂಗಾದ್ರೆ ಹೆಂಗೆ ಸರ್? ಭಾಳ ಕಷ್ಟ ಆಗುತ್ತೆ ಸರ್. ಈ ಕಡೆಯಿಂದ ಆ ಕಡೆಗೆ ಪಾಪ ಹುಡುಗರು ಕಷ್ಟ ಉಂಡ ಬಗ್ಗೆ ಟೀಚರ್ ಕೂಡ ನಿಂತ್ಕೊಂಡು ಕಳಿಸ್ತಾರೆ ಸರ್. ಹುಡುಗರು ಕಳಿಸ ಅಂದ್ರೆ ಟೀಚರ್ ನಿಂತು ಬರ್ತಾರೆ. ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ ಒಂದ್ ನಿಮಿಷ ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ ಹೈವೇ ಅನ್ನೋದು ಒಂದು ಶಾಪವಾಗಿ ಪರಿಗಣಿಸಿದೆ ಅಮ್ಮ. ಹೌದಾ ಇದು? ಹೌದು ಸರ್. ನಮಗೆ ಏನು ಬೇಕಾಗಿಲ್ಲ ಸರ್. ಇದು ಏನು ಬೇಕಾಗಿಲ್ಲ. 100% ಒಂದು ಮಾಡಿಕೊಡ್ರಿ ಸರ್. ಅದೊಂದು ಕೇಳ್ಕೊಳ್ತೀವಿ ಸರ್. ಎಲ್ಲ ಇದರಿಂದ ಅದೊಂದು 100% ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊಳ್ತೀವಿ. ಇನ್ನಾದರೂ ಕೂಡ ಇಲ್ಲಿನ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, ನ್ಯಾಷನಲ್ ಹೈವೇ ಅಥಾರಿಟಿ ಎಚ್ಚೆತ್ಕೊಳ್ಳುತ್ತಾ, ಇನ್ನೆಷ್ಟು ದಿನ ನಾವು ಈ ಶಾಪದಿಂದ ಇಲ್ಲೇ ನಾವು ಕೊರಗಬೇಕು? ಯಾವಾಗ ನಮ್ಗೆ ವಿಮೋಚನೆ ಸಿಗುತ್ತೆ ಅಂತೇಳಿ ಜನ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನಹಳ್ಳಿಯ ಯಮ ಸ್ವರೂಪಿ ರಾಷ್ಟ್ರೀಯ ಹೈವೇ ಜನರ ಬದುಕಿಗೆ ಮಾರಕವಾಗಿದೆಯಲ್ಲ. ಇಲ್ಲಿನ ಸ್ಥಳೀಕರಿದ್ದಾರೆ, ತಾಯಂದಿರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಈ ರಾಷ್ಟ್ರೀಯ ಹೈವೇ ತಮ್ಮ ಬದುಕಿಗೆ ಹೇಗೆಲ್ಲ ಮಾರಕವಾಗಿದೆ ಅಮ್ಮ? ಬಹಳ ಕಷ್ಟ ಕೊಡ್ತಾ ಇದೆ ಸರ್. ನಮಗೆ 100 ಪಾಸ್ ಬೇಕೇ ಬೇಕು. ಮೊನ್ನೆ ರೇಷನ್ ತರಬೇಕಾದ್ರೆ ನನ್ನ ಮಗುಗೆ ಆಕ್ಸಿಡೆಂಟ್ ಆಗಿತ್ತು. ಅದು ಸತ್ರೆ ಯಾರು ಇದು ಮಾಡ್ತಾರೆ ಸರ್? ನಮಗೆ ಇರೋರು ಒಬ್ರೊಬ್ರೇ ಇದ್ದಾರೆ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಸರ್ಕಾರ ನಮಗೆ ಇದು ಮಾಡುತ್ತಾ? ಹೋದ್ಮೇಲೆ ಮತ್ತೆ ತಂದ್ಕೊಡಕ್ ಆಗುತ್ತಾ ಅವರಿಗೆ? ಭೂಮಿ ಕಳ್ಕೊಂಡ್ರಿ ನೀವು. ಹೈವೇಗೋಸ್ಕರ ಭೂಮಿ ಕಳ್ಕೊಂಡ್ರಿ, ತಮ್ಮ ಗದ್ದೆ, ಕೃಷಿ, ಮತ್ತೊಂದು ಮಗದೊಂದು ತಮ್ಮ ಬದುಕನ್ನು ಕಳ್ಕೊಂಡ್ರಿ. ಈಗ ತಾವು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದ ಬಂದ್ರೆ ಅವರು ಇದು ಮಾಡ್ತಾರ ಸರ್? ನಮಗೆ ನಮ್ ಕಷ್ಟ ನೋಡ್ಬಿಟ್ರೆ ಅವರು ಏನ್ ಮಾಡಕ್ಕಾಗುತ್ತೆ ಸರ್? ನಮಗೆ 100 ಪಾಸ್ ಬೇಕೇ ಬೇಕು ಸರ್. ತಿನ್ನಕ್ಕೆ ಅನ್ನ ಬೇಕಂದ್ರೂ ಕೂಡ ನಾವು ಹಿಂಗೆ ಬರಬೇಕು. ಮಕ್ಕಳನ್ನ ಶಾಲೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಹಿಂಗೆ ಬರಬೇಕು. ಇದು ಒಂದು ದಿನದ ಗೋಳಲ್ಲ. ಸುಮಾರು 10-15 ವರ್ಷಗಳಿಂದ ನೀವು ಅನುಭವಿಸ್ತಾ ಇರೋದು ಇದೇನೆ ಅಮ್ಮ. ಇನ್ನೆಷ್ಟು ದಿನ ಅನುಭವಿಸ್ಬೇಕಮ್ಮ ಹೀಗೆ? ನಿಮ್ಮ ಮಕ್ಕಳು ಹಿಂಗೆ ಅನುಭವಿಸ್ಬೇಕಾ? ಅದೇ ಸರ್, ನನ್ನ ಮಕ್ಕಳು ದಿನ ಸ್ಕೂಲಿಗೆ ಬಿಡಬೇಕು ಅಂದ್ರೆ ನಾನು ಬೆಳಿಗ್ಗೆ ಕೆಲಸ ಕೂಲಿ ಎಲ್ಲ ಬಿಟ್ಟು ನನ್ನ ಮಕ್ಕಳಿಗೋಸ್ಕರ ಕಾಯ್ಬೇಕು ಸರ್. ಮತ್ತೆ 4 ಗಂಟೆಗೆ ಕಾಯ್ಬೇಕು ಸರ್. ಡೈಲಿ ಕಾಯ್ಬೇಕು ಸರ್ ನನ್ನ ಮಕ್ಕಳನ್ನ. ಇಲ್ಲಾಂದ್ರೆ ನನ್ನ ಮಕ್ಳಿಗೆ ಏನೇನು ಆಯ್ತು ಅಂದ್ರೆ ಯಾರು ಹೊಣೆ ಸರ್? ಅದಕ್ಕೆ ತಂದು ಕೊಡ್ತಾರ ಸರ್ ಇವರು? ಮಗು ಮನೆಯಿಂದ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಹೆಂಗಪ್ಪ ಈ ಹೈವೇ ದಾಟ್ತು, ಹೆಂಗಪ್ಪ ವಾಪಸ್ ಮನೆಗೆ ಬರುತ್ತೆ ಅಂತ ಹೇಳಿ ತಾಯಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡೆ ಕಾಯ್ತಾ ಇರ್ತಾಳೆ. ಅಂಥ ಪರಿಸ್ಥಿತಿ. ಪಾಪ ಯಾವ ನರಕಾರಿ ಇದು. ಇವ್ರು ಏನ್ ಪಾಪ ಮಾಡಿದಮ್ಮ? ನೀವು ಏನ್ ಪಾಪ ಮಾಡಿದಿರಮ್ಮ?
ಪಾಪ ಮಾಡಿದೀವಿ ಸರ್. ಇಂಥ ಸರ್ಕಾರ ಇದ್ಮೇಲೆ ಪಾಪ ಮಾಡ್ಬೇಕು. ಸರ್ಕಾರ ಇದನ್ನೆಲ್ಲ ನೋಡ್ಬಿಟ್ಟು ನಮಗೆ ಒಳ್ಳೇದನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ವಿ. ನಮಗೆ ಸ್ಕೈ ವಾಕರ್ ಬೇಡ, ನಮಗೆ 100% ಬೇಕು. ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ, ಅವಾಗ ಆಕ್ಸಿಡೆಂಟ್ ಆಯ್ತು, ಡೆತ್ ಆದ್ರು, ಅವಾಗ ನಮ್ಗೆ ಯಾರು ಸರ್? ತಾಯಿ ಎಲ್ಲಿಂದ ಬರ್ತಾಳೆ ಸರ್? ಏನಾದ್ರು ತಗೋಬಹುದು, ತಾಯಿ ಸಿಗ್ತಾಳೆ ನಮಗೆ. ನಮಗೆ ಬೇಕಾಗಿರೋದು ಅಂಡರ್ ಪಾಸ್ ಅಷ್ಟೇ. ನಮಗೆ ಸ್ಕೈ ವಾಕರ್ ಬೇಡ. ನಾನು ಇದನ್ನೇ ಕೇಳ್ಕೊಂತೀನಿ ಸರ್ಕಾರಕ್ಕೆ. ನಾನು ಇದನ್ನ ಮನ್ನಣೆ ಮಾಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪುಟ್ಟ, ನಿನ್ನ ಹೆಸರೇನು ಪುಟ್ಟ? ಅಪ್ಸನ. ನೀನ್ ದಿನ ಹಿಂಗೆ ಬರ್ತೀಯಾ? ಏನಾದ್ರೂ ವೆಹಿಕಲ್ ಬರುವಾಗ ನಿಂಗೆ ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗತ್ತಾ? ಏನಾದ್ರೂ ಆಕ್ಸಿಡೆಂಟ್ ಅದ್ ನೋಡಿದಾಗ ನಿಂಗೆ ಭಯ ಆಗಲ್ವಾ? ಅದಲ್ಲ, ಭಯ ಆಗುತ್ತೆ. ಶಾಲೆಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 3. ಹಿಂಗೆ ಬರ್ಬೇಕಾ ಶಾಲೆಗೆ? ಹ್ಞೂ. ಹೌದಾ? ಅಮ್ಮ ಹೇಳಿ ಅಮ್ಮ, ಹಿಂಗಾದ್ರೆ ಹೆಂಗೆ? ಸರ್ ಭಾಳ ಕಷ್ಟ ಆಗುತ್ತೆ ಸರ್. ಈ ಕಡೆಯಿಂದ ಆ ಕಡೆ ಪಾಪ ಹುಡುಗರು ಕಷ್ಟ ಉಂಡ ಬಗ್ಗೆ ಟೀಚರ್ ಕೂಡ ನಿಂತ್ಕೊಂಡು ಕಳಿಸ್ತಾರೆ ಸರ್. ಹುಡುಗರು ಕಳಿಸ ಅಂದ್ರೆ ಟೀಚರ್ ನಿಂತು ಬರ್ತಾರೆ. ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ, ಒಂದು ನಿಮಿಷ, ಎಸ್ ಎಸ್, ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ ಹೈವೇ ಅನ್ನೋದು ಒಂದು ಶಾಪವಾಗಿ ಪರಿಗಣಿಸಿದೆ ಅಮ್ಮ. ಹೌದಾ ಇದು? ಹೌದು ಸಾ. ನಮಗೆ ಏನು ಬೇಕಾಗಿಲ್ಲ ಸಾ, ಇದು ಏನು ಬೇಕಾಗಿಲ್ಲ, 100% ಒಂದು ಮಾಡಿಕೊಡ್ರಿ ಸಾ. ಅದೊಂದು ಕೇಳ್ಕೊಳ್ತೀವಿ ಸಾ. ಎಲ್ಲ ಇದರಿಂದ ಅದೊಂದು 100% ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊಳ್ತೀವಿ. ಇನ್ನಾದರೂ ಕೂಡ ಇಲ್ಲಿನ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, ನ್ಯಾಷನಲ್ ಹೈವೇ ಅಥಾರಿಟಿ ಎಚ್ಚೆತ್ಕೊಳ್ಳುತ್ತಾ, ಇನ್ನೆಷ್ಟು ದಿನ ನಾವು ಈ ಶಾಪದಿಂದ ಇಲ್ಲೇ ನಾವು ಕೊರಗಬೇಕು, ಯಾವಾಗ ನಮ್ಗೆ ವಿಮೋಚನೆ ಸಿಗುತ್ತೆ ಅಂತೇಳಿ ಜನ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನಹಳ್ಳಿಯ ಯಮ ಸ್ವರೂಪಿ ರಾಷ್ಟ್ರೀಯ ಹೈವೇ ಜನರ ಬದುಕಿಗೆ ಮಾರಕವಾಗಿದೆಯಲ್ಲ. ಇಲ್ಲಿನ ಸ್ಥಳೀಕರಿದ್ದಾರೆ, ತಾಯಂದಿರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಈ ರಾಷ್ಟ್ರೀಯ ಹೈವೇ ತಮ್ಮ ಬದುಕಿಗೆ ಹೇಗೆಲ್ಲ ಮಾರಕವಾಗಿದೆ ಅಮ್ಮ? ಬಹಳ ಕಷ್ಟ ಕೊಡ್ತಾ ಇದೆ ಸರ್. ನಮಗೆ 100% ಬೇಕೇ ಬೇಕು. ಮೊನ್ನೆ ರೇಷನ್ ತರ್ಬೇಕಾದ್ರೆ ನನ್ನ ಮಗುಗೆ ಆಕ್ಸಿಡೆಂಟ್ ಆಗಿತ್ತು. ಅದು ಸತ್ರೆ ಯಾರು ಇದು ಮಾಡ್ತಾರೆ ಸರ್? ನಮಗೆ ಇರೋರು ಒಬ್ರೊಬ್ರೇ ಇದ್ದಾರೆ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಸರ್ಕಾರ ನಮಗೆ ಇದು ಮಾಡುತ್ತಾ? ಹೋದ್ಮೇಲೆ ಮತ್ತೆ ತಂದ್ಕೊಡಕ್ ಆಗುತ್ತಾ ಅವರಿಗೆ? ಭೂಮಿ ಕಳ್ಕೊಂಡ್ರಿ ನೀವು, ಹೈವೇಗೋಸ್ಕರ ಭೂಮಿ ಕಳ್ಕೊಂಡ್ರಿ, ತಮ್ಮ ಗದ್ದೆ, ಕೃಷಿ, ಮತ್ತೊಂದು ಮಗದೊಂದು ತಮ್ಮ ಬದುಕನ್ನು ಕಳ್ಕೊಂಡ್ರಿ. ಈಗ ತಾವು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಬಂದ್ರೆ ಅವರು ಇದು ಮಾಡ್ತಾರ ಸರ್? ನಮಗೆ ನಮ್ ಕಷ್ಟ ನೋಡ್ಬಿಟ್ರೆ ಅವರು ಏನ್ ಮಾಡಕ್ಕಾಗುತ್ತೆ ಸರ್? ನಮಗೆ 100% ಬೇಕೇ ಬೇಕು ಸರ್. ತಿನ್ನಕ್ಕೆ ಅನ್ನ ಬೇಕಂದ್ರೂ ಕೂಡ ನಾವು ಹಿಂಗೆ ಬರಬೇಕು. ಮಕ್ಕಳನ್ನ ಶಾಲೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಹಿಂಗೆ ಬರಬೇಕು. ಇದು ಒಂದು ದಿನದ ಗೋಳಲ್ಲ, ಸುಮಾರು 10-15 ವರ್ಷಗಳಿಂದ ನೀವು ಅನುಭವಿಸ್ತಾ ಇರೋದು ಇದೇನೇ ಅಮ್ಮ. ಇನ್ನೆಷ್ಟು ದಿನ ಅನುಭವಿಸ್ಬೇಕಮ್ಮ ಹೀಗೆ? ನಿಮ್ಮ ಮಕ್ಕಳು ಹಿಂಗೆ ಅನುಭವಿಸ್ಬೇಕಾ? ಅದೇ ಸರ್, ನನ್ನ ಮಕ್ಳು ದಿನ ಸ್ಕೂಲಿಗೆ ಬಿಡಬೇಕು ಅಂದ್ರೆ ನಾನು ಬೆಳಿಗ್ಗೆ ಕೆಲಸ ಕೂಲಿ ಎಲ್ಲ ಬಿಟ್ಟು ನನ್ನ ಮಕ್ಳಿಗೋಸ್ಕರ ಕಾಯ್ಬೇಕು ಸರ್. ಮತ್ತೆ 4 ಗಂಟೆ ಕಾಯ್ಬೇಕು ಸರ್, ಡೈಲಿ ಕಾಯ್ಬೇಕು ಸರ್ ನನ್ನ ಮಕ್ಳನ್ನ. ಇಲ್ಲಾಂದ್ರೆ ನನ್ನ ಮಕ್ಳಿಗೆ ಏನೇನು ಆಯ್ತು ಅಂದ್ರೆ ಯಾರು ಹೊಣೆ ಸರ್? ಅದಕ್ಕೆ ತಂದ್ಕೊಡ್ತಾರ ಸರ್ ಇವರು? ಮಗು ಮನೆಯಿಂದ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಹೆಂಗಪ್ಪ ಈ ಹೈವೇ ದಾಟ್ತು, ಹೆಂಗಪ್ಪ ವಾಪಸ್ ಮನೆಗೆ ಬರುತ್ತೆ ಅಂತ ಹೇಳಿ ತಾಯಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡೆ ಕಾಯ್ತಾ ಇರ್ತಾಳೆ. ಅಂಥ ಪರಿಸ್ಥಿತಿ ಪಾಪ. ಯಾವ ನರಕಾರಿ ಇದು? ಇವ್ರು ಏನ್ ಪಾಪ ಮಾಡಿದಮ್ಮ? ನೀವು ಏನ್ ಪಾಪ ಮಾಡಿದಿರಮ್ಮ? ಪಾಪ ಮಾಡಿದೀವಿ ಸರ್. ಇಂಥ ಸರ್ಕಾರ ಇದ್ಮೇಲೆ ಪಾಪ ಮಾಡ್ಬೇಕು. ಸರ್ಕಾರ ಇದನ್ನೆಲ್ಲ ನೋಡ್ಬಿಟ್ಟು ನಮಗೆ ಒಳ್ಳೇದನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ವಿ. ನಮಗೆ ಸ್ಕೈ ವಾಕರ್ ಬೇಡ, ನಮಗೆ 100% ಬೇಕು. ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ, ಅವಾಗ ಆಕ್ಸಿಡೆಂಟ್ ಆಯ್ತು, ಡೆತ್ ಆದ್ರು, ಅವಾಗ ನಮ್ಗೆ ಯಾರು ಸರ್? ತಾಯಿ ಎಲ್ಲಿಂದ ಬರ್ತಾಳೆ ಸರ್? ಏನಾದ್ರು ತಗೋಬಹುದು, ತಾಯಿ ಸಿಗ್ತಾಳೆ ನಮಗೆ. ನಮಗೆ ಬೇಕಾಗಿರೋದು ಅಂಡರ್ ಪಾಸ್ ಅಷ್ಟೇ. ನಮಗೆ ಸ್ಕೈ ವಾಕರ್ ಬೇಡ. ನಾನು ಇದನ್ನೇ ಕೇಳ್ಕೊಂತೀನಿ ಸರ್ಕಾರಕ್ಕೆ. ನಾನು ಇದನ್ನ ಮನ್ನಣೆ ಮಾಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪುಟ್ಟ, ನಿನ್ನ ಹೆಸರೇನು ಪುಟ್ಟ? ಅಪ್ಸನ. ನೀನ್ ದಿನ ಹಿಂಗೆ ಬರ್ತೀಯಾ? ಏನಾದ್ರೂ ವೆಹಿಕಲ್ ಬರುವಾಗ ನಿಂಗೆ ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗತ್ತಾ? ಏನಾದ್ರೂ ಆಕ್ಸಿಡೆಂಟ್ ಅದ್ ನೋಡಿದಾಗ ನಿಂಗೆ ಭಯ ಆಗಲ್ವಾ? ಅದಲ್ಲ, ಭಯ ಆಗುತ್ತೆ. ಶಾಲೆಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 3. ಹಿಂಗೆ ಬರ್ಬೇಕಾ ಶಾಲೆಗೆ? ಹ್ಞೂ. ಹೌದಾ? ಅಮ್ಮ ಹೇಳಿ ಅಮ್ಮ, ಹಿಂಗಾದ್ರೆ ಹೆಂಗೆ? ಸರ್ ಭಾಳ ಕಷ್ಟ ಆಗುತ್ತೆ ಸರ್. ಈ ಕಡೆಯಿಂದ ಆ ಕಡೆ ಪಾಪ ಹುಡುಗರು ಕಷ್ಟ ಉಂಡ ಬಗ್ಗೆ ಟೀಚರ್ ಕೂಡ ನಿಂತ್ಕೊಂಡು ಕಳಿಸ್ತಾರೆ ಸರ್. ಹುಡುಗರು ಕಳಿಸ ಅಂದ್ರೆ ಟೀಚರ್ ನಿಂತು ಬರ್ತಾರೆ. ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ, ಒಂದು ನಿಮಿಷ, ಎಸ್ ಎಸ್, ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ ಹೈವೇ ಅನ್ನೋದು ಒಂದು ಶಾಪವಾಗಿ ಪರಿಗಣಿಸಿದೆ ಅಮ್ಮ. ಹೌದಾ ಇದು? ಹೌದು ಸಾ. ನಮಗೆ ಏನು ಬೇಕಾಗಿಲ್ಲ ಸಾ, ಇದು ಏನು ಬೇಕಾಗಿಲ್ಲ, 100% ಒಂದು ಮಾಡಿಕೊಡ್ರಿ ಸಾ. ಅದೊಂದು ಕೇಳ್ಕೊಳ್ತೀವಿ ಸಾ. ಎಲ್ಲ ಇದರಿಂದ ಅದೊಂದು 100% ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊಳ್ತೀವಿ. ಇನ್ನಾದರೂ ಕೂಡ ಇಲ್ಲಿನ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, ನ್ಯಾಷನಲ್ ಹೈವೇ ಅಥಾರಿಟಿ ಎಚ್ಚೆತ್ಕೊಳ್ಳುತ್ತಾ, ಇನ್ನೆಷ್ಟು ದಿನ ನಾವು ಈ ಶಾಪದಿಂದ ಇಲ್ಲೇ ನಾವು ಕೊರಗಬೇಕು, ಯಾವಾಗ ನಮ್ಗೆ ವಿಮೋಚನೆ ಸಿಗುತ್ತೆ ಅಂತೇಳಿ ಜನ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.